I just wanna go, go, go to the deep end. I just wanna. ಇವತ್ತು ಇನ್ವೆಸ್ಟ್ಮೆಂಟ್ ಇಲ್ಲದೆ ರಿಸ್ಕ್ ಇಲ್ಲದೆ ಹೇಗೆ ಎಜುಕೇಷನ್ ಇಂಡಸ್ಟ್ರಿನಲ್ಲಿ ವರ್ಷಕ್ಕೆ 10ರಿಂದ 50 ಲಕ್ಷ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಎಜುಕೇಷನ್ ಫೀಲ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಒಳ್ಳೆ ಪ್ರೆಸೆಂಟೇಷನ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು ಅಥವಾ ಕನ್ವಿನ್ಸಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ದರೆ ನೀವು ಆರಾಮಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಹಾಯ್, ವೆಲ್ಕಮ್. ಇವತ್ತು ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಎಜುಕೇಷನ್ ಇಂಡಸ್ಟ್ರಿನಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಎರಡನೇದಾಗಿ ಅದರ ರೂಟ್ ಕಾಸ್ ಏನು, ಯಾಕೆ ಈ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ನೀವು ಹೇಗೆ ಒಂದು ಕ್ರಿಯೇಟಿವ್ ಆಗಿ ಸೊಲ್ಯೂಷನ್ಸ್ನ ಕ್ರಿಯೇಟ್ ಮಾಡಿ ಆ ಎಜುಕೇಷನ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಬಹುದು, ಅದರಿಂದ ನೀವು ಬಿಸ್ನೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಜೊತೆಗೆ ಏನೇನೆಲ್ಲ ಸ್ಕಿಲ್ಸ್ ಇರಬೇಕು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ. ಎಜುಕೇಷನ್ ಇಂಡಸ್ಟ್ರಿನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಅಂದರೆ, ಮೊದಲನೇದಾಗಿ ಎಷ್ಟೋ ಸ್ಕೂಲ್ಸ್ ಮತ್ತು ಕಾಲೇಜ್ಗಳಲ್ಲಿ ಫುಲ್ ಅಡ್ಮಿಷನ್ ಆಗ್ತಾ ಇಲ್ಲ. ಅಂದರೆ ಅವ್ರು ಅಂದ್ಕೊಂಡ ರೀತಿ ಅಡ್ಮಿಷನ್ನ ಅಚೀವ್ ಮಾಡೋದಕ್ಕಾಗ್ತಾ ಇಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈ ಒಂದು ಕಾಲೇಜಲ್ಲಿ 300 ಜನ ಅಡ್ಮಿಷನ್ ಆಗ್ಬೋದು, ಅಷ್ಟು ಕೆಪಾಸಿಟಿ ಇದೆ ಅಂತಂದರೆ 100, 150, 200 ಅಡ್ಮಿಷನ್ನಲ್ಲೇ ನಿಂತು ಹೋಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಅಡ್ಮಿಷನ್ ಮಾಡೋದ್ರಲ್ಲಿ ಅವ್ರು ಫೇಲ್ ಆಗ್ತಾ ಇದ್ದಾರೆ. ಎರಡನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇನ್ನು ಕೆಲವೊಂದು ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ಅಥವಾ ಜಾಬ್ ಆಪರ್ಚುನಿಟೀಸ್ಗಳನ್ನು ಸರಿಯಾಗಿ ಪ್ರೊವೈಡ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಮತ್ತು ಇನ್ನೊಂದಷ್ಟು ಕಾಲೇಜುಗಳಲ್ಲಿ ಸರಿಯಾಗಿ ಕಾಲೇಜನ್ನು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗುವಂಥವ್ರು ಇಲ್ಲದೇನೂ ಸಫರ್ ಆಗ್ತಾ ಇದ್ದಾರೆ. ಸೊ ಈ ಆಪರ್ಚುನಿಟೀಸ್ಗಳನ್ನೆಲ್ಲ ನೀವು ಯುಟಿಲೈಸ್ ಮಾಡಿಕೊಂಡು ಇಲ್ಲಿ ಒಂದು ಒಳ್ಳೆಯ ಸೊಲ್ಯೂಷನ್ಸ್ ಕೊಡ್ತೀನಿ ಅಂತಂದರೆ ನೀವು ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬಿಸ್ನೆಸ್ನ ಈ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ನೀವು ಒಂದು ಸ್ಕೂಲು ಅಥವಾ ಕಾಲೇಜನ್ನು ಕಟ್ಟಬೇಕು ಅಂತಂದರೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋಂಥ ಕಾಲೇಜ್ಗಳಲ್ಲಿ ಅವರ ಡೆವಲಪ್ಮೆಂಟಿಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನೀವು ಕೂಡ ಒಳ್ಳೆಯ ಅಮೌಂಟನ್ನೇ ಅರ್ನ್ ಮಾಡ್ತಾ ಹೋಗ್ಬೋದು. ಸೊ ನೀವೇನಾದರೂ ಈ ರೀತಿ ಕಾಲೇಜ್ಗಳನ್ನು ಸಪೋರ್ಟ್ ಮಾಡ್ತೀನಿ ಅಂತಂದರೆ, ಬರೀ ನೀವು ಒಂದು ಅಡ್ಮಿಷನ್ನಿಗೆ ಮಿನಿಮಮ್ 10ರಿಂದ 50 ಸಾವಿರದವರೆಗೂ ನಿಮಗೆ ಕೊಡ್ತಾ ಹೋಗ್ತಾರೆ. ಡಿಪೆಂಡ್ ಅಪಾನ್ ದ ಕಾಲೇಜ್ ಅಥವಾ ಆ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಅನ್ನೋದ್ರ ಮೇಲೆ 10,000ದಿಂದ 50,000 ಬರೀ ಒಂದು ಅಡ್ಮಿಷನ್ಗೆ ನಿಮಗೆ ಪೇ ಮಾಡೋದಕ್ಕೆ ತುಂಬ ಕಾಲೇಜಸ್ಗಳು ರೆಡಿ ಇದ್ದಾರೆ. ಇನ್ನು ಪ್ಲೇಸ್ಮೆಂಟನ್ನು ನಾನು ಚೆನ್ನಾಗಿ ಇಂಪ್ರೂವ್ ಮಾಡ್ತೀನಿ ಅಂತಂದರೆ ನೀವು ಒಳ್ಳೆ ಅಮೌಂಟನ್ನೇ ಅರ್ನ್ ಮಾಡ್ಬೋದು ಈ ಒಂದು ಫೀಲ್ಡಲ್ಲಿ. ಇದು ಓಪನ್ ಮಾರ್ಕೆಟ್. ಎಕ್ಸ್ಪೆಷಲಿ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನೋಡಿದ್ರೆ ಮಿನಿಮಮ್ 10ರಿಂದ 50,000 ಕೊಡೋದಕ್ಕೆ ಆರಾಮಾಗಿ ಒಪ್ಕೋತಾರೆ. ನೀವು ಒಂದು 10 ಕಾಲೇಜನ್ನು ಮಾತಾಡ್ಸಿದ್ರೆ ಅದರಲ್ಲಿ ಮಿನಿಮಮ್ 1-2 ಕಾಲೇಜು ಆರಾಮಾಗಿ ಮಾಡಿಕೊಡಿ ಅಂತಲೇ ಹೇಳ್ತಾ ಹೋಗ್ತಾರೆ. ಆದರೆ ಟಾಪ್ ಕಾಲೇಜ್ಗಳಿಗೆ ಹೋಗಬೇಡಿ. ಆಲ್ರೆಡಿ ಅಡ್ಮಿಷನ್ ಫುಲ್ಲಾಗಿ ತುಂಬ ಚೆನ್ನಾಗಿ ನಡೀತಿರೋ ಕಾಲೇಜಿಗೆ ಹೋಗಿ ನಿಮ್ಮ ಪ್ರಪೋಸಲ್ಗಳನ್ನು ಕೊಟ್ಟರೆ ಅವ್ರು ಒಪ್ಕೊಳ್ಳೋದಿಲ್ಲ. ಬದಲಾಗಿ ಒಂದು ಆವರೇಜ್ ಕಾಲೇಜ್ ಅಥವಾ ಮೀಡಿಯಮ್ ಕಾಲೇಜ್ಗಳನ್ನು ಅಪ್ರೋಚ್ ಮಾಡಿ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅನ್ನೋದನ್ನು ತಿಳ್ಕೊಂಡು ಆ ಪ್ರಾಬ್ಲಮ್ಗಳಿಗೆ ನೀವು ಸೊಲ್ಯೂಷನ್ಸ್ ಕೊಡ್ತಾ ಹೋದರೆ ತುಂಬಾ ಆಪರ್ಚುನಿಟೀಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇವಾಗ ಹೇಗೆ ಕಾಲೇಜನ್ನು ಇಂಪ್ರೂವ್ ಮಾಡ್ತೀರಾ ಅನ್ನೋದನ್ನು ಡಿಸ್ಕಸ್ ಮಾಡೋದಕ್ಕೂ ಮುಂಚೆ, ಯಾಕೆ ಅಡ್ಮಿಷನ್ ಆಗ್ತಾ ಇಲ್ಲ ಸರಿಯಾಗಿ ಅನ್ನೋದನ್ನು ನೀವು ಒಂದು ಕೇಸ್ ಸ್ಟಡಿ ಮಾಡಬೇಕಾಗುತ್ತೆ. ಅಥವಾ ಯಾಕೆ ಸರಿಯಾಗಿ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ಗಳನ್ನು ಕೊಡೋದಕ್ಕಾಗ್ತಾ ಇಲ್ಲ ಅನ್ನೋದನ್ನು ಒಂದು ಸರ್ವೆ ಮಾಡಬೇಕಾಗತ್ತೆ. ಮೇಯ್ನಾಗಿ ಯಾವುದೇ ಬಿಸ್ನೆಸ್ಸಲ್ಲೂ ಕಸ್ಟಮರ್ ಬರ್ತಾ ಇಲ್ಲ ಅಥವಾ ಅಡ್ಮಿಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಅಲ್ಲಿ ಕಲಿತಾ ಇರೋ ಸ್ಟೂಡೆಂಟ್ಸ್ಗೆ ಎಷ್ಟು ಒಳ್ಳೆ ಒಪಿನಿಯನ್ ಇದೆ ಅವ್ರ ಕಾಲೇಜ್ ಬಗ್ಗೆ, ಏನೇನೆಲ್ಲ ಮಾತಾಡ್ತಾರೆ ಸ್ಟೂಡೆಂಟ್ಸು ಅವ್ರ ಕಾಲೇಜಲ್ಲಿ, ಟೀಚರ್ಸ್ ಬಗ್ಗೆ ಇರ್ಬೋದು, ಪ್ಲೇಸ್ಮೆಂಟ್ಸ್ ಬಗ್ಗೆ ಇರ್ಬೋದು, ಅಡ್ಮಿಷನ್ಸ್ ಬಗ್ಗೆ ಇರ್ಬೋದು, ಆ್ಯಂಡ್ ಏನೇನೆಲ್ಲ ರಿವ್ಯೂಸ್ ಬರೆದಿರ್ತಾರೆ ಗೂಗಲಲ್ಲಿ ಅನ್ನೋದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಿಜವಾಗ್ಲೂ ಅಲ್ಲಿ ಓದ್ತಿರೋ ಸ್ಟೂಡೆಂಟ್ಸು ಅವರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ರೆಫರ್ ಮಾಡ್ತಾರಾ ಅವ್ರ ಕಾಲೇಜನ್ನು ಇಲ್ವಾ ಅನ್ನೋವಂಥದ್ದು. ಈ ಎಲ್ಲ ಆಧಾರದ ಮೇಲೆ ಕಾಲೇಜಲ್ಲಿ ಎಷ್ಟು ಅಡ್ಮಿಷನ್ ಆಗುತ್ತೆ, ಆಗಲ್ಲ, ಅಥವಾ ಏನೇನೆಲ್ಲ ಒಳ್ಳೆ ಒಪಿನಿಯನ್ ಇದೆ ಕಾಲೇಜ್ ಬಗ್ಗೆ ಅನ್ನೋದನ್ನು ನೀವು ತಿಳ್ಕೊತಾ ಹೋಗ್ಬೋದು. ಯಾಕಂದರೆ ಇವತ್ತು ನಾವು ರಿವ್ಯೂಸನ್ನು ನೋಡಿದ ಮೇಲೇ ಯಾವುದೇ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ಪರ್ಚೇಸ್ ಮಾಡೋದಕ್ಕೆ ಡಿಸೈಡ್ ಮಾಡ್ತೀವಿ, ಹೌದಾ? ಎರಡನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ರಾಂಗ್ ಪ್ರಾಮಿಸ್ ಅಬೌಟ್ ಪ್ಲೇಸ್ಮೆಂಟ್ ಆ್ಯಂಡ್ ಜಾಬ್ ಆಪರ್ಚುನಿಟೀಸ್. ಇವತ್ತು ಮಕ್ಕಳಿಗೆ ತುಂಬ ಒಳ್ಳೆ ಪ್ಲೇಸ್ಮೆಂಟ್ಸ್ ಮಾಡಿಕೊಡ್ತೀವಿ ಅಂತ ಕಾಲೇಜಲ್ಲಿ ಹೇಳಿರ್ತಾರೆ. ಆದರೆ ಅವರ ಡಿಗ್ರಿ ಮುಗಿಸಿದ ಮೇಲೆ ಎಲ್ಲೋ ಒಂದು ಕಡೆ ಆ ಒಂದು ರಿಸಲ್ಟನ್ನು ಅಚೀವ್ ಮಾಡೋಕ್ಕಾಗಿರಲ್ಲ. ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ನ ಕೊಡೋದಕ್ಕೆ ಫೇಲ್ ಆಗ್ತಾ ಇದ್ದಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ರೀಸನ್ ಅಂತಲೇ ಹೇಳ್ಬೋದು ಯಾಕೆ ಅಡ್ಮಿಷನ್ಸ್ಗಳು ಜಾಸ್ತಿ ಆಗ್ತಾ ಇಲ್ಲ ಅಂದರೆ. ಯಾಕೆಂದರೆ ಕಸ್ಟಮರ್ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಎಂಡ್ ರಿಸಲ್ಟ್ ಏನು, ನಾನು ಆ ಕಾಲೇಜಲ್ಲಿ ಓದಿದ್ರೆ ನನಗೆ ಕೆಲಸ ಸಿಗುತ್ತಾ, ಸಿಕ್ಕಿದ್ರೆ ಎಷ್ಟು ಪ್ಯಾಕೇಜ್ ಸ್ಯಾಲ್ರಿ ಸಿಗುತ್ತೆ ಅಥವಾ ಎಷ್ಟು ಸಂಬಳ ಸಿಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು
ಅಲ್ಲಿ ಅಡ್ಮಿಷನ್ ಆಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಈ ಎರಡೂ ಪ್ರಾಬ್ಲಮ್ಸ್ಗಳನ್ನು ನೀವೇನಾದರೂ ಬ್ಯೂಟಿಫುಲ್ ಸೊಲ್ಯೂಷನ್ನ ಕ್ರಿಯೇಟ್ ಮಾಡಿ ಒಂದು ಅಡ್ಮಿಷನ್ ಮತ್ತು ಪ್ಲೇಸ್ಮೆಂಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ ವರ್ಕ್ ಮಾಡ್ತೀರಾ ಅಂತಂದರೆ ತುಂಬ ಚೆನ್ನಾಗಿ ಈ ಫೀಲ್ಡಲ್ಲಿ ನೀವು ಅರ್ನ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಸ್ಕೂಲ್ಸು ಅಥವಾ PU ಕಾಲೇಜ್ಗಳಿಗೂ ಕೂಡ ಅಡ್ಮಿಷನ್ ಈಗ ತಾನೇ ಶುರುವಾಗಿರುತ್ತೆ ಅಥವಾ ಕಮ್ಮಿ ಅಡ್ಮಿಷನ್ ಇರುತ್ತೆ, ಅಲ್ಲೂ ಕೂಡ ನೀವು ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಆಪರ್ಚುನಿಟೀಸ್ಗಳು ತುಂಬ ಜಾಸ್ತಿನೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ವಿಷಯನ ನೀವು ಸರಿಯಾಗಿ ಡಿಫೈನ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಸ್ಕೂಲು ಅಥವಾ ಕಾಲೇಜ್ಗೆ ಯಾಕೆ ನಾನು ಸೇರ್ಕೋಬೇಕು ಅನ್ನೋದನ್ನ ನೀವು ಡಿಫೈನ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಒಳ್ಳೆ ಯೂನಿಕ್ ಐಡಿಯಾ ಅಥವಾ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ಅಲ್ಲಿ ಏನೇನೆಲ್ಲ ವ್ಯಾಲ್ಯೂ ಅಡಿಷನ್ಸ್ ಕೊಡ್ತೀರಾ ನಿಮ್ಮ ಕಾಲೇಜಿಗೆ ಸೇರ್ಕೊಂಡ್ರೆ, ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಅಥವಾ ಹೇಗೆಲ್ಲ ನಿಮ್ಮ ಮಕ್ಕಳ ಭವಿಷ್ಯ ನಾವು ಇಂಪ್ರೂವ್ ಮಾಡ್ತೀವಿ, ಅಥವಾ ಹೇಗೆಲ್ಲ ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸ್ತೀವಿ ನಮ್ಮ ಕಾಲೇಜಲ್ಲಿ ಅನ್ನೋದನ್ನ ಒಂದಷ್ಟು ಪ್ಲಾನ್ ಮಾಡಿ ಆಮೇಲೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ನೀವು ಅಡ್ಮಿಷನ್ ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಇವತ್ತಿನ ಕಾಲದಲ್ಲಿ ಸ್ಟೂಡೆಂಟ್ಗೆ ಏನ್ ಇಂಪಾರ್ಟೆಂಟು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅವರ ಜಾಬ್ಗೆ ಅಥವಾ ಫ್ಯೂಚರ್ಗೆ ಅಥವಾ ಅವರ ಕೆರಿಯರ್ನ ಬಿಲ್ಡ್ ಮಾಡೋದಕ್ಕೆ ಹೇಗೆ ಪ್ಲಾನ್ ಮಾಡ್ತೀರಾ, ಜೊತೆಗೆ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಹತ್ರ ಒಳ್ಳೆ ಟ್ರಸ್ಟ್ ಅನ್ನ ಹೇಗೆ ಬಿಲ್ಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಎಷ್ಟು ಸಕ್ಸಸ್ಫುಲ್ ಆಗ್ತೀರಾ ಆಗಲ್ಲ ಅನ್ನೋದು ನಿರ್ಧಾರ ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ಒಂದು ಎಜುಕೇಷನ್ ಸಿಸ್ಟಮ್ ಅಲ್ಲಿ ಒಂದು ಒಳ್ಳೆ ಬದಲಾವಣೆನ ತರಬೇಕು ಅನ್ನುವಂಥ ಒಂದು ವಿಷನ್ ಇದ್ರೆ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಮೇಯ್ನ್ ಏನು ಸ್ಕಿಲ್ಸ್ ಇರಬೇಕು ಅಂತಂದರೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಾಗುತ್ತೆ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರಬೇಕಾಗುತ್ತೆ, ಜೊತೆಗೆ ಕನ್ವಿನ್ಸಿಂಗ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಗೆ ಬಿಸ್ನೆಸ್ ಓನರ್ಸ್ನ ಕನ್ವಿನ್ಸ್ ಮಾಡ್ತೀರಾ, ಅಥವಾ ಸ್ಟೂಡೆಂಟ್ಸ್ನ ಕನ್ವಿನ್ಸ್ ಮಾಡ್ತೀರಾ, ಅಥವಾ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಈ ಬಿಸ್ನೆಸ್ಸಲ್ಲಿ. ಜೊತೆಗೆ ಯಾವ ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತೀರಾ ಅಡ್ಮಿಷನ್ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಪ್ಲೇಸ್ಮೆಂಟ್ ಇಂಪ್ರೂವ್ ಮಾಡೋದಕ್ಕೆ ಅನ್ನೋದನ್ನ ನೀವು ಪ್ಲಾನ್ ಮಾಡಿಕೊಂಡ್ರೆ ಸೊ ತುಂಬ ಚೆನ್ನಾಗಿ ಯಾರು ಬೇಕಾದರೂ ಈ ಬಿಸ್ನೆಸ್ಸಲ್ಲಿ ಬೆಳೀತಾ ಹೋಗ್ಬೋದು. ಕೆಲವೊಂದು ವಿಷಯ ನಿಮಗೆ ಒಳ್ಳೆ ಐಡಿಯಾ ಇತ್ತು, ವಿಷನ್ ಇತ್ತು ಅಂತಂದರೆ ಅದ್ರ ಜೊತೆಗೆ ನೀವು ಮತ್ತೆ ChatGPTನಲ್ಲಿ ಹೋಗಿ ಇನ್ನೊಂದಷ್ಟು ಸಜೆಷನ್ಸ್ಗಳನ್ನು ತೊಗೊಂಡು ಅಥವಾ ಒಂದಷ್ಟು ಹಿಂಟ್ಸ್ಗಳನ್ನು ತೊಗೊಂಡು ಅದನ್ನು ಬೇಸ್ ಆಗಿಟ್ಕೊಂಡು ಒಂದು ಪ್ರಾಪರ್ ಬಿಸ್ನೆಸ್ ಪ್ಲ್ಯಾನನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇವತ್ತು ChatGPT ನಿಮಗೆ ತುಂಬ ವಿಷಯಗಳನ್ನು ಹೇಳ್ಕೊಡುತ್ತೆ, ಆದರೆ 100% ರೆಡಿಮೇಡ್ ಸೊಲ್ಯೂಷನ್ಸ್ನ ಅದು ಕೊಡೋದಿಲ್ಲ. ಒಂದಷ್ಟು ಹಿಂಟ್ ಕ್ವೆಶ್ಚನ್ಸ್ಗಳನ್ನು ಕೊಡುತ್ತೆ, ಯಾವ ರೀತಿ ಮಾಡ್ಬೋದು ಅನ್ನೋಂಥ ಒಂದು ಸಜೆಷನ್ಸ್ಗಳನ್ನು ಅದು ಕೊಡ್ತಾ ಹೋಗುತ್ತೆ. ಆ ಸಜೆಷನ್ಸ್ನ ಇಟ್ಕೊಂಡು ಸೊ ನಿಮ್ಮ ಒಂದು ಯೂನಿಕ್ ಐಡಿಯಾಸ್ಗಳನ್ನು ಅದ್ರ ಜೊತೆ ಪ್ಲ್ಯಾನ್ ಮಾಡ್ತಾ ನೀವು ಒಂದು ಒಳ್ಳೆ ಎಕ್ಸಿಕ್ಯೂಷನ್ ಪ್ಲ್ಯಾನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಅಪ್ಪಿತಪ್ಪಿ ಈ ವಿಡಿಯೋನ ಯಾರಾದರೂ ಕಾಲೇಜ್ ಓನರ್ಸ್ಗಳು ನೋಡ್ತಾ ಇದ್ದರೆ ಅಥವಾ ಪ್ರಿನ್ಸಿಪಲ್ಸ್ ನೋಡ್ತಾ ಇದ್ದರೆ ಆ್ಯಂಡ್ ನಿಮ್ಮ ಕಾಲೇಜಲ್ಲಿ ಈ ರೀತಿ ಒಂದು ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ಅನ್ನೋಂಥವ್ರು ಬೇಕು ಅಂತಂದರೆ, ಅಥವಾ ಅಡ್ಮಿಷನ್ ಇಂಪ್ರೂವ್ ಮಾಡೋದಕ್ಕಿರ್ಬೋದು ಅಥವಾ ಪ್ಲೇಸ್ಮೆಂಟ್ಸ್ ಇಂಪ್ರೂವ್ ಮಾಡೋದಕ್ಕಿರ್ಬೋದು, ನಿಮಗೇನಾದರೂ ಅವಶ್ಯಕತೆ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳೋದಕ್ಕೆ ಎಲ್ಲ ಪ್ಲ್ಯಾನನ್ನು ಕೂಡ ರೆಡಿ ಇಟ್ಕೊಂಡಿದ್ದೀವಿ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ, ರೈಟ್? ಇವಾಗ ಕೆಲವ್ರಿಗೆ ಈ ಒಂದು ಬಿಸ್ನೆಸ್ ಮಾಡೆಲ್ ವರ್ಕ್ ಆಗುತ್ತೆ, ಗುಡ್ ಐಡಿಯಾ ಅನ್ನಿಸ್ಬೋದು. ಇನ್ನು ಕೆಲವರಿಗೆ ಇದು ವರ್ಕ್ ಆಗಲ್ಲ, ತುಂಬ ಕಷ್ಟ ಇದೆ ಅಂತ ಅನ್ನಿಸ್ಬೋದು. ಸೊ ತಪ್ಪೇನಿಲ್ಲ, ನಿಮಗೆ ವರ್ಕ್ ಆಗುತ್ತೆ ಅನಿಸಿದ್ರೆ ಯಾಕೆ ವರ್ಕ್ ಆಗುತ್ತೆ ಅನ್ನೋ ಪಾಸಿಟಿವ್ ರೀಸನ್ಸ್ಗಳನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ತಾ ಹೋಗಿ. ಹಾಗೆ ಯಾರ್ಯಾರಿಗೆ ವರ್ಕ್ ಆಗಲ್ಲ, ಇದು ಕಷ್ಟ ಇದೆ ಅಂತ ಅನಿಸುತ್ತೆ, ಅವರೆಲ್ಲ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಹಾಗಾಗಿ ವರ್ಕ್ ಆಗಲ್ಲ ಇದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ. ಸೊ ಯಾರ್ಯಾರು ವರ್ಕ್ ಆಗುತ್ತೆ ಅಂತ ಅನ್ಕೋತೀರಾ ಈ ಒಂದು ಚಾಲೆಂಜಸ್ಗಳನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಏನು ಚಾಲೆಂಜಸ್ಗಳನ್ನು ಟೈಪ್ ಮಾಡ್ತಾರೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್ ಪ್ಲ್ಯಾನನ್ನು ರೆಡಿ ಮಾಡ್ತಾ ಹೋಗಿ. ಹೀಗೆ ಕಮೆಂಟ್ ಬಾಕ್ಸಲ್ಲೇ ನಾವೊಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ನ ತೊಗೊಂಡು ಹಾಗೂ ಆಗುತ್ತೆ. ಜೊತೆಗೆ ಎಲ್ಲ ಪಾಯಿಂಟ್ಸ್ಗಳನ್ನು ಎಲ್ಲ ಪಾಯಿಂಟ್ ಆಫ್ ವ್ಯೂವಿಂದನೂ ನಿಂತ್ಕೊಂಡು ಒಂದು ಪ್ರಾಪರ್ ಬಿಸ್ನೆಸ್ ಪ್ಲ್ಯಾನನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ನೀವು ಮಾಡೋದ್ರಿಂದ ಎಜುಕೇಷನ್ ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲದೆ, ರಿಸ್ಕ್ ಇಲ್ಲದೆ, ಬರೀ ನಿಮ್ಮ ಟೈಮ್ ಮತ್ತು ಎಫರ್ಟನ್ನು ಹಾಕೋದ್ರಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಒಳ್ಳೆ ಇನ್ಕಮನ್ನು ಕೂಡ ಜನ್ರೇಟ್ ಮಾಡ್ತಾ ಹೋಗ್ಬೋದು. ಮುಂದಿನ ವೀಡಿಯೋಸ್ಗಳಲ್ಲಿ ಈ ರೀತಿ 10 ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.